ಧರ್ಮಸ್ಥಳದಲ್ಲಿ ಸ್ಪಾಟ್ ನಂಬರ್ 13ರಲ್ಲಿ ಎರಡನೇ ದಿನದ ಶೋಧಕ್ಕೆ ಎಸ್ಐಟಿ ಅಧಿಕಾರಿಗಳು ಸಿದ್ಧತೆಯನ್ನ ಮಾಡಿಕೊಂಡಿದ್ದಾರೆ. ನಿನ್ನೆ ಸತತವಾಗಿ 4-5 ಗಂಟೆಗಳ ಕಾಲ ಶೋಧ ಮಾಡಿದ್ರು. ಜಿಪಿಆರ್ನ ಬಳಕೆ ಮಾಡಿದ್ರು, ಮಣ್ಣನ್ನ ಅಗೆದು ನೋಡಿದ್ರು. ಆ ಜಾಗದಲ್ಲಿ ಏನೂ ಸಿಕ್ಕಿರಲಿಲ್ಲ. ಆದ್ರೆ ಅದೇ ಸ್ಪಾಟ್ನಲ್ಲಿ ಸ್ವಲ್ಪ ಬೇರೆ ಭಾಗದಲ್ಲಿ ದೂರುದಾರನ ಒತ್ತಾಯದ ಮೇರೆಗೆ ಇವತ್ತು ಮತ್ತೆ ಪರಿಶೋಧನೆ ಆಗ್ತಾ ಇದೆ. ಇಲ್ಲೇ ನಾನ್ ಶವ ಹೂತಿರೋದು ಅಂತ ಹೇಳಿ ಖಚಿತವಾಗಿ ಹೇಳ್ತಾ ಇದ್ದಾನಂತೆ ಆ ದೂರುದಾರ. ಆದ್ರೆ ಸ್ಪಾಟ್ ನಂಬರ್ 13ರ ಮಧ್ಯದಲ್ಲಿ ವಿದ್ಯುತ್ ಕಂಬಗಳಿದ್ದಾವೆ, ಟ್ರಾನ್ಸ್ಫಾರ್ಮರ್ ಇದೆ. ಹಾಗಾಗಿ ವಿದ್ಯುತ್ ಸಂಪರ್ಕವನ್ನ ಕಡಿತಗೊಳಿಸಿ ಶೋಧ ಕಾರ್ಯಕ್ಕೆ ಎಸ್ಐಟಿ ಅಧಿಕಾರಿಗಳು ಸಜ್ಜಾಗಿದ್ದಾರೆ. ಮತ್ತಷ್ಟು ಡೀಟೇಲ್ಸ್ನ ಸ್ಥಳದಿಂದ ನಮ್ಮ ಪ್ರತಿನಿಧಿ ಕಿರಣ್ ನೀಡ್ತಾ ಹೋಗ್ತಾರೆ. ಕಿರಣ್, ನಿನ್ನೆ ಇಡೀ ದಿನ ಕಾರ್ಯಾಚರಣೆಯನ್ನ ಮಾಡಿದ್ರು, ಜಿಪಿಆರ್ ಬಳಸಿದ್ರು, ಆ ನಂತರ ಮಣ್ಣನ್ನ ಅಗೆದ್ರು, ಏನೂ ಸಿಗ್ಲಿಲ್ಲ. ಅದು 18 ಅಡಿ ಆಳದವರೆಗೆ ಮಣ್ಣನ್ನ ಅಗೆಯಲಾಗಿತ್ತು. ಆದ್ರೆ ದೂರುದಾರನದ್ದು ಒಂದೇ ಪಟ್ಟು ಅದೇ ಜಾಗದಲ್ಲಿ ಆಗ್ಬೇಕು ಅಂತ ಹೇಳಿ ಇವತ್ತು ನಿನ್ನೆ ಗುಂಡಿ ಆಗಿದಂತಹ ಎಷ್ಟು ದೂರದಲ್ಲಿ ಕಾರ್ಯಾಚರಣೆಯನ್ನ ಮಾಡೋಕೆ ಎಸ್ಐಟಿ ಅಧಿಕಾರಿಗಳು ಸಿದ್ಧತೆಯನ್ನ ಮಾಡ್ಕೊಂಡಿದ್ದಾರೆ. ಜೊತೆಗೆ ಟ್ರಾನ್ಸ್ಫಾರ್ಮರ್, ವಿದ್ಯುತ್ ಕಂಬ ಎಲ್ಲ ಇದೆ. ಏನ್ ಕ್ರಮ ಕೈಗೊಂಡಿದ್ದಾರೆ ಅಂತ ಹೇಳಿ ಕಿರಣ್? ವಿದ್ಯಾ, ಸ್ಪಾಟ್ ನಂಬರ್ 13ರಲ್ಲಿ ಇದು ಎರಡನೇ ದಿನದ ಕಾರ್ಯಾಚರಣೆ. ಎಸ್ಐಟಿ ಈಗಾಗಲೇ ಎಲ್ಲ ವ್ಯವಸ್ಥೆಗಳನ್ನು ಮಾಡಿಕೊಂಡೆ. ನಿನ್ನೆ ಇದೇ ಜಾಗದಲ್ಲಿ ಅಂದ್ರೆ ಸ್ಪಾಟ್ ನಂಬರ್ 13ರಲ್ಲಿ ಸ್ಥಳ ಪರಿಶೋಧನೆ ನಡೆಸಲಾಗಿತ್ತು. ಮೊದಲು ಜಿಪಿಆರ್ ಬಳಸಿಕೊಂಡು ಸ್ಕ್ಯಾನ್ ಮಾಡಲಾಯಿತು. ಅದರಲ್ಲಿ ಅಸ್ಪಷ್ಟ ಚಿತ್ರಗಳು ಸಿಕ್ಕಿದ ಹಿನ್ನೆಲೆಯಲ್ಲಿ ಮತ್ತೆ ಮುಂದೆ ಅಲ್ಲಿ ಏನಾದರೂ ಇದೆಯಾ ಅಥವಾ ಸಂಶಯ ಬಂದ ಹಿನ್ನೆಲೆಯಲ್ಲಿ, ಹಾಗೇನೆ ಮುಂಬರುವ ದಿನಗಳಲ್ಲಿ ಯಾವುದೇ ಪ್ರಶ್ನೆಗಳು ಮತ್ತೆ ಉದ್ಭವ ಆಗಬಾರದು, ಅಲ್ಲಿ ಅಗೆದು ನೋಡಬಹುದಾಗಿತ್ತು ಅನ್ನೋ ಒಂದು ಪ್ರಶ್ನೆ ಮತ್ತೆ ಬರಬಾರದು ಅನ್ನೋ ನಿಟ್ಟಿನಲ್ಲಿ ಎಲ್ಲ ಪ್ರೊಸೀಜರ್ಗಳನ್ನ ಎಸ್ಐಟಿ ಮಾಡ್ತಾ ಇರುವಂತದ್ದು. ಈ ಹಿನ್ನೆಲೆಯಲ್ಲಿ ನಿನ್ನೆ ಈ ಜಾಗದಲ್ಲಿ ಸ್ಪಾಟ್ ನಂಬರ್ 13ರಲ್ಲಿ ಅಗೆಯಲಾಯಿತು. ಸರಿಸುಮಾರು 16 ಅಡಿಗಳಷ್ಟು ಅಗೆದು ನೋಡಿದ್ದಾರೆ. ಇವತ್ತು ಕೂಡ ಅದೇ ಜಾಗದಲ್ಲಿ ಅಗೆಯುವಂತ ಎಲ್ಲಾ ಪ್ರಕ್ರಿಯೆಗಳಿಗೆ ಈಗಾಗಲೇ ವ್ಯವಸ್ಥೆಗಳನ್ನ ಮಾಡಲಾಗಿದೆ. ನನಗೆ ಅದೇ ಭಾಗದಲ್ಲಿ ಇದ್ದೀನಿ, ನಾನು ತೋರಿಸ್ತಾ ಹೋಗ್ತೀನಿ ಯಾವ ರೀತಿ ಆಗ ನಿನ್ನೆ ಇದ್ದಂತಹ ಜಾಗ ಇವತ್ತು ಯಾವ ರೀತಿ ಇದೆ ಅಂತ. ಇದು ಸ್ಪಾಟ್ ನಂಬರ್ 13. ಈ ಸ್ಪಾಟ್ ನಂಬರ್ 13ರಲ್ಲಿ ದೂರುದಾರ ಹೇಳಿದ್ದ ಇಲ್ಲಿ ನಾನು 2ಕ್ಕೂ ಹೆಚ್ಚು ಶವಗಳನ್ನ ಹೂತಿದ್ದೇನೆ ಅಂತ. ಅದಕ್ಕೆ ಎಸ್ಐಟಿ ಅವರು ಇಲ್ಲಿ ಕರ್ಕೊಂಡು ಬಂದು ಈ ಜಾಗವನ್ನ ತೋರಿಸಿದ್ದ. ಆ ಜಾಗವನ್ನ ಪರ್ಟಿಕ್ಯುಲರ್ ಪಿನ್ ಪಾಯಿಂಟ್ ಆಗಿ ಇಲ್ಲೇ ಅಂತ ಹೇಳಿರ್ಲಿಲ್ಲ. ಅದಕ್ಕೆ ಒಂದಿಷ್ಟು ಜಾಗವನ್ನ ತೋರಿಸಿದ್ದಾರೆ. ಅಂದ್ರೆ ಒಂದು 60-40 ಸೈಟ್ ಅಷ್ಟು ಜಾಗ ಅಂತಾನೆ ಹೇಳ್ಬೋದು. ಅಷ್ಟು ವಿಸ್ತಾರವಾದಂತ ಜಾಗ. ಈ ವಿಸ್ತಾರವಾದಂತ ಜಾಗದಲ್ಲಿ ಆತ ಹೂತಿದ್ದೇನೆ ಅಂತ ಹೇಳಿದ್ದ. ಈ ಹಿನ್ನೆಲೆಯಲ್ಲಿ ನಿನ್ನೆ ಬಂದು ಎಸ್ಐಟಿ ಅವರು ಜಿಪಿಆರ್ ತಂದು ಜಿಪಿಆರ್ ಸ್ಕ್ಯಾನ್ ಮೂಲಕ ಎಲ್ಲವನ್ನ ನೋಡಿದ್ದಾರೆ. ಅದು ಅಸ್ಪಷ್ಟ ಒಂದು ಚಿತ್ರಗಳು ಸಿಕ್ಕಿದ ಹಿನ್ನೆಲೆಯಲ್ಲಿ ಅಲ್ಲಿ ಏನಾದರೂ ಇರಬಹುದಾ ಅನ್ನೋ ಒಂದು ಸಂಶಯದ ಹಿನ್ನೆಲೆಯಲ್ಲಿ ಇಲ್ಲಿ ಅಗೆದಿದ್ದು ಒಂದು ಸರಿಸುಮಾರು 16 ಅಡಿಗಳಷ್ಟು ಭೂಮಿಯನ್ನ ಅಗೆದು ಆಳದಷ್ಟು ಅಗೆದು ಇಲ್ಲಿ ಎಲ್ಲ ಮಣ್ಣನ್ನ ತೆಗೆದು ನೋಡಿದ್ದಾರೆ. ಆದ್ರೆ ಏನೂ ಸಿಕ್ಕಿರಲಿಲ್ಲ. ಈವರೆಗೂ ಒಂದು ಕುರುಹು ಸಹ ಸಿಕ್ಕಿಲ್ಲ ಅಂತಾನೆ ಹೇಳಿದ್ದಾರೆ. ಅಸ್ಥಿಪಂಜರ ಆಗಲಿ ಕಳೆಬರಹದ ಒಂದು ಸಿಕ್ಕಿಲ್ಲ, ಹಾಗೇನೆ ಎಲುಬುಗಳ ಒಂದು ತುಂಡು ಕೂಡ ಸಿಕ್ಕಿಲ್ಲ. ಈ ಹಿನ್ನೆಲೆಯಲ್ಲಿ ಇದನ್ನ ಎಷ್ಟು ಮಣ್ಣನ್ನ ತೆಗೆದ್ರು ಅಷ್ಟೇ ಮಣ್ಣನ್ನ ಈಗ ಮುಚ್ಚಿ ಸಮತಟ್ಟು ಮಾಡಲಾಗಿದೆ. ಆದ್ರೆ ಅದರ ಪಕ್ಕದಲ್ಲೇ ಇರುವಂತ ನೀವು ನೋಡಬಹುದು, ಅದರ ಪಕ್ಕದಲ್ಲಿ ಮತ್ತಷ್ಟು ಜಾಗ ಇದೆ. ಆ ಜಾಗದಲ್ಲಿ ಇವತ್ತು ಈ ಭಾಗದಲ್ಲಿ ಸ್ಥಳ ಪರಿಶೋಧನೆ ನಡೆಸಲಾಗುತ್ತೆ. ಈಗಾಗಲೇ JCB ಈಗಾಗಲೇ ರೆಡಿ ಆಗಿದೆ. ಈ ಭಾಗ ಅಂದ್ರೆ ಎಲ್ಲಿ ಈ ಒಂದು ಕ್ಲೀನ್ ಅಪ್ ಮಾಡೋದಂತಹ ಜಾಗ ಇದೆ, ಈ ಜಾಗದಲ್ಲಿ ಇವತ್ತು ಸ್ಥಳ ಪರಿಶೋಧನೆ ನಡೆಯುತ್ತೆ. ಇಲ್ಲಿ 4 ವಿದ್ಯುತ್ ಕಂಬಗಳಿದೆ. ನೀವು ನೋಡಬಹುದು ವಿದ್ಯುತ್ ಕಂಬಗಳ ಮಿಡ್ಲಲ್ಲಿ ಇರುವಂತಹ ಈ ಜಾಗ ಇದು. ಈಗಾಗಲೇ ಇಲ್ಲಿರುವಂತಹ ವಿದ್ಯುತ್ ಸಂಪರ್ಕವನ್ನ ಕಡಿತಗೊಳಿಸಲಾಗಿದೆ. ಹಾಗೇನೆ ಈ ಕಂಬಗಳನ್ನ ಬಿಟ್ಟು ಆ ಭಾಗದಲ್ಲಿ ಅಂದ್ರೆ ಎಲ್ಲಿ ಖಾಲಿ ಜಾಗ ಇದೆ ಅಲ್ಲೆಲ್ಲ ಅಗಿಲಿಕ್ಕೆ ಈಗಾಗಲೇ ವ್ಯವಸ್ಥೆ ಮಾಡ್ಕೊಂಡಿದೆ. ಅಂದ್ರೆ ಒಂದು ಈಗ ಕಂಬಗಳಿಗೆ ಯಾವುದೇ ಒಂದು ತೊಂದರೆ ಆಗಬಾರದು, ಯಾವುದೇ ಒಂದು ಅಂದ್ರೆ ಒಂದು ವೇಳೆ ಮಣ್ಣು ತೆಗೆದು ಕಂಬಗಳು ಬಿದ್ದರೂ ಕೂಡ ಅನಾಹುತ ಸಂಭವಿಸಬಹುದು. ಈ ಹಿನ್ನೆಲೆಯಲ್ಲಿ ಅದನ್ನ ತುಂಬಾ ಜಾಗರೂಕತೆಯಿಂದ ಆ ಜಾಗದಲ್ಲಿ ಸ್ಥಳ ಪರಿಶೋಧನೆ ಮಾಡಲಿಕ್ಕೆ ಈಗಾಗಲೇ ಎಸ್ಐಟಿ ಅಧಿಕಾರಿಗಳು ವ್ಯವಸ್ಥೆ ಮಾಡ್ಕೊಂಡಿರೋದು. ವಿದ್ಯಾ, ಥ್ಯಾಂಕ್ ಯು ಕಿರಣ್ ತಮ್ಮೆಲ್ಲ ಡೀಟೇಲ್ಸ್ಗೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.